ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು, ಅತ್ಯುತ್ತಮ ಗುಣಮಟ್ಟದ ಸಂಕೇತ. ಸಮಸ್ತ ಕ್ಷತ್ರಿಯರನ್ನು ದ್ರೋಣರು ಈಗ ನಾಶ ಮಾಡ್ತಾರೇನೋ ಅನ್ನೋ ಥರ ಅನ್ನಿಸುವಂತೆ ಆಗತ್ತೆ. ಇದನ್ನು ಕಂಡ ಅಲ್ಲಿಗೆ ಋಷಿಗಳು ಬರ್ತಾರೆ. ಎಲ್ಲರಿಗೂ ಕಾಣಿಸೋಲ್ಲ, ದ್ರೋಣರಿಗೆ ಕಾಣಿಸುವಂತೆ ಋಷಿಗಳು ಬರ್ತಾರೆ. ದ್ರೋಣರನ್ನು ಇವತ್ತು ಸೋಲಿಸೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇಲ್ಲಿ ಗೆಲ್ಲಬೇಕು ಅಂತ ಅಂದರೆ ಧರ್ಮಯುದ್ಧದ ದಾರಿಯನ್ನು ಬಿಟ್ಟೇ ಗೆಲ್ಲಬೇಕಾಗಿದೆ ಅಂತ ಹೇಳ್ತಾನೆ ಕೃಷ್ಣ. ಆನೆ ಹೆಸರು ಅಶ್ವತ್ಥಾಮ. ಭೀಮ ಏನು ಮಾಡ್ತಾನೆ ಅಂದರೆ ತನ್ನದೇ ಪಕ್ಷದ ಆ ಆನೆಯನ್ನು ಕೊಲ್ತಾನೆ. ಯುಧಿಷ್ಠಿರನನ್ನು ಕೇಳ್ತಾರೆ, ಅಹತಂವಾ ಹತಂವಾ ಇತಿ ಪಪ್ರಚ್ಛ ಸುತಮಾತ್ಮನಃ, ನನ್ನ ಮಗ ನಿಜವಾಗೂ ಸತ್ತಿದಾನ? ಯುಧಿಷ್ಠಿರ ಉತ್ತರಿಸೋದಕ್ಕೆ ಮುಂದಾಗೋದಿಲ್ಲ. ಕೃಷ್ಣ ನೋಡ್ತಾನೆ ಅದನ್ನು. ಯುಧಿಷ್ಠಿರನಂಥವನಿಗೆ ಒಂದೂ ತಪ್ಪು ಮಾಡದ ಬದುಕಿನಲ್ಲಿ ಅಂತ ಇರ್ತಾರಲ್ಲ, ಅವರು ತಪ್ಪು ಮಾಡಿದಾಗ ಅಂಥದ್ದಾಗತ್ತೆ ಅಂತ ಭೂಮಿ ಕೂಡ ಸಹಿಸಲಿಲ್ಲ ಅಂತ. ಅದು ಬಹಳ ದೊಡ್ಡ ಸಂದೇಶ ಅದು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ನಾವು ಮುಂದೆ ಹೋಗೋಕ್ಕಿಂತ ಮುಂಚೆ ಕಳೆದ ಸಂಚಿಕೆಯಲ್ಲಿ ಒಂದು ಮಾತನ್ನು ಹೇಳಿದ್ದೆ ನಾನು. ನಾವು ಮಹಾಭಾರತನ ಯಾವ ರೀತಿ ನೋಡ್ತಾ ಇದ್ದೀವಿ ಅಂತ ಹೇಳಿ. ನಾವು ಮಹಾಭಾರತವನ್ನು ಒಂದು ಬಿಂದುವಿಂದ ಇನ್ನೊಂದು ಬಿಂದುವಿಗೆ ನೇರವಾಗಿ ಪ್ರಯಾಣ ಮಾಡದೆ ನಾವು ಅಲ್ಲಲ್ಲಿ ಬೇರೆ ಬೇರೆ ವಿಚಾರಗಳನ್ನ ಚರ್ಚೆ ಮಾಡ್ತಾ ಇದ್ದೀವಿ. ಹೀಗಾಗಿ ಯಾವುದೋ ಒಂದು ವಿಚಾರ ಮಿಸ್ ಆದರೆ ಮಹಾಭಾರತದಲ್ಲಿ ಅದನ್ನು ದಯವಿಟ್ಟು ಹೇಳಿ. ಈ 18 ದಿನದ ಯುದ್ಧದ ನಂತರ ಯಾವುದೋ ಮಿಸ್ ಆಗಿರೋ ಘಟನೆ ವಿಚಾರ ಏನಾದರೂ ಇದ್ದರೆ ಅದನ್ನು ನಾವು ಮಾತಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಶುರು ಮಾಡ್ತಾ ಇದ್ದೀನಿ. 15ನೇ ದಿನದ ಯುದ್ಧದ ಪೂರ್ವಾರ್ಧ ಅಂದರೆ ಬೆಳಗಿನ ಸಮಯದ ಒಂದಷ್ಟು ಘಟನಾವಳಿಗಳು ನೋಡಿದ್ವಿ. ಸಾತ್ವಿಕಿಯ ಬಗ್ಗೆ ಬಹಳ ಒಳ್ಳೆ ಮಾತುಗಳನ್ನ ನೀವು ಹೇಳಿದ್ರಿ. ಸಾತ್ವಿಕಿಯ ಬಾಣಗಳಿಂದ ಬಹಳ ಗಾಯಗೊಂಡು ದುರ್ಯೋಧನ ಬೇರೆ ರಥವನ್ನೇರಿ ಹಿಂದಿರುಗುತ್ತಾನೆ ಅಂತ ಅಷ್ಟಾಗಿತ್ತು. ಆದರೆ ಸುಧಾರಿಸಿಕೊಂಡು ಮತ್ತೆ ಹಿಂದೆ ಬರ್ತಾನೆ ಅವನು ದುರ್ಯೋಧನ. ಬಾಣಗಳನ್ನು ಬಿಡ್ತಾ ಸಾತ್ವಿಕಿಯ ರಥದ ಮೇಲೆ ಬಾಣಗಳನ್ನು ಪ್ರಯೋಗ ಮಾಡ್ತಾ ಮತ್ತೆ ವಾಪಸ್ ಬರ್ತಾನೆ ಅವನು. ಅವರಿಬ್ಬರ ನಡುವೆ ಮತ್ತೆ ಯುದ್ಧ ಆರಂಭ ಆಗುತ್ತೆ. ಅವರಿಬ್ಬರ ಯುದ್ಧದಲ್ಲಿ ಕರ್ಣನಿಗೆ ಅನ್ಸತ್ತೆ ಇವರಿಬ್ಬರ ಯುದ್ಧ ಆಗುವಾಗ ಸಾತ್ಯಕಿ ಹೆಚ್ಚು ಸಮರ್ಥ ಅವರಿಬ್ಬರಲ್ಲಿ ಅಂತ ಅನ್ಸತ್ತೆ. ತತ್ರಾಭ್ಯಧಿಕ ಮಾಲಕ್ಷ್ಯ ಮಾಧವಂ ರಥಸಪ್ತಮಂ. ಕರ್ಣನಿಗೆ ಅನ್ಸತ್ತೆ ಸಾತ್ಯಕಿ ಹೆಚ್ಚು ಶಕ್ತಿಶಾಲಿ, ಹಾಗಾಗಿ ದುರ್ಯೋಧನನ ಸಹಾಯಕ್ಕೆ ಬರಬೇಕು ಅಂತ ಅನ್ನಿಸಿ ಕರ್ಣ ದುರ್ಯೋಧನನ ಸಹಾಯಕ್ಕೆ ಅಂತ ಬರ್ತಾನೆ. ಕರ್ಣ ಹಾಗೆ ನುಗ್ಗಿ ಬಂದಿದ್ದನ್ನು ಭೀಮನಿಗೆ ಸಹಿಸೋದಕ್ಕಾಗೋದಿಲ್ಲ. ಅಂದರೆ ಈಗ ಸಾತ್ಯಕ್ಕೆ ದುರ್ಯೋಧನನ ಸೋಲಿಸ್ತಾ ಇದ್ದಾನಲ್ಲ, ಅದನ್ನು ತಡೆಯೋದ ಕರ್ಣ ಬಂದಾಗ ಭೀಮನಿಗೆ ಸಹಜವಾಗಿ ಸಿಟ್ಟು ಬರುತ್ತೆ. ಅವನು ಹೋಗಿ ಕರ್ಣನನ್ನು ಎದುರಿಸ್ತಾನೆ. ಎದುರಿಗೆ ಬಂದ ಭೀಮನ ಮೇಲೆ ಕರ್ಣ ಬಾಣ ಬಿಟ್ಟು ಅವನ ಧನಸ್ಸು ಬಿಲ್ಲುಗಳನ್ನು ಕತ್ತರಿಸ್ತಾನೆ. ಮತ್ತು ಆಗ ಕುಳಿತಿದ್ದ ಸಾರಥಿಯನ್ನು ಕೊಲ್ತಾನೆ. ಸಿಟ್ಟಾದ ಭೀಮ ಗದೆ ಹಿಡಿದು ಇವನ ಧ್ವಜವನ್ನು ಮುರಿತಾನೆ, ಕರ್ಣನದ್ದು, ಮತ್ತು ಧನಸ್ಸನ್ನು ಮುರಿತಾನೆ, ಮತ್ತು ಇವನ ಸಾರಥಿಯನ್ನು ಅವನು ಕೊಲ್ತಾನೆ. ಇಬ್ಬರ ನಡುವೆ ಇದೇ ತರಹದೊಂದು ಯುದ್ಧ ಮುಂದುವರಿಯುತ್ತೆ. ಹೀಗೆ ಅಲ್ಲಿ ದ್ವಂದ್ವ ಯುದ್ಧಗಳು ನಡೀತಾ ಇರುತ್ತಲ್ಲ, ದ್ವಂದ್ವ ಯುದ್ಧಗಳು ನಡೀತಾ ಇದ್ದಾಗ ಏನಾಗುತ್ತೆ ಎಷ್ಟೋ ಸಲ ಅಂದರೆ ಉಳಿದವ್ರು ಸುಮ್ಮನೆ ಆಗಿಬಿಡ್ತಾರೆ. ಅಲ್ಲಿ ಅರ್ಜುನ ದ್ರೋಣರಿ ನಡೀತಾ ಇದೆ, ಇಲ್ಲಿ ಕರ್ಣ ಭೀಮರೇ ನಡೀತಾ ಇದೆ, ಈ ಥರ ನಡೀತಾ ಇದೆಯಲ್ಲ. ಸಾತ್ವಿಕ ದುರ್ಯೋಧನ ನಡೀತಾ ಇರುವಾಗ ಉಳಿದವ್ರು ಸುಮ್ಮನೆ ಆಗ್ತಾರಲ್ಲ, ಸುಮ್ಮನೆ ಆಗಿಬಿಟ್ಟಿರ್ತಾರೆ ಅವ್ರ ಕಡೆಯವರು. ಪಾಂಚಾಲರು ಸಿಟ್ಟು ಬರುತ್ತೆ ಯುಧಿಷ್ಠಿರನಿಗೆ. ಅವನು ಹೇಳ್ತಾನೆ, ಯಾರು ನಮ್ಮ ಪ್ರಾಣವು ಅಂಥ ಯೋಧರು, ಮಹಾಯೋಧರು ಅವ್ರ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾರೆ, ನೀವು ಸುಮ್ಮನೆ ನಿಂತ್ಕೊಂಡಿದ್ದೀರಲ್ಲ ಇಲ್ಲಿ ಅಂತ. ಕಿಂತಿಷ್ಠತ ಯಥಾ ಮೂಢ ಸರ್ವೇ ವಿಗತ ಚೇತಸಃ ಅಂತ. ಏನು ಸ್ತಬ್ಧರಾಗಿ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದ್ದೀರಲ್ಲ, ಇಲ್ಲಿ ನಿಂತ್ಕೊಂಡಿದ್ದೀರಲ್ಲ, ಹೋಗಿ ಯುದ್ಧ ಮಾಡಿ ಅಂತ ಯುಧಿಷ್ಠಿರ ಹೇಳ್ತಾನೆ ಅವರಿಗೆ. ಅವರು ನುಗ್ಗುತ್ತಾರೆ. ಅವರ ಸೇನೆ 4 ವಿಭಾಗ ಆಗುತ್ತೆ. ಅವರು ನುಗ್ಗುವಾಗ 4 ವಿಭಾಗಿಸ್ತಾರೆ. 4ರಲ್ಲಿ ಒಂದು ಸೇನೆ ದ್ರೋಣರ ಕಡೆಗೆ ಹೋಗುತ್ತೆ. ಅಂದರೆ ಹೆಚ್ಚಾಗಿ ಪಾಂಚಾಲರ ಸೇನೆ ದ್ರೋಣರ ಕಡೆಗೆ ಹೋಗುತ್ತೆ. ಇನ್ನೊಂದು ಭೀಮನ ನೇತೃತ್ವದಲ್ಲಿ, ಭೀಮ ಎಲ್ಲಿ ಹೋಗ್ತಾನೋ ಅವನ ಜೊತೆಗೆ ಒಂದು ಸೇನೆ ಹೋಗುತ್ತೆ. ಇನ್ನೆರಡು ಅರ್ಜುನನ ಕಡೆಗೊಂದು, ನಕುಲ ಸಹದೇವರ, ಹೀಗೆ 4 ಅವರು ಇದು ಮಾಡ್ತಾರೆ. ಯುದ್ಧ ನಡೀತಾ ಇರುತ್ತೆ. ಯುದ್ಧ ಪಾಂಚಾಲರು ಹೋದ್ಕೊಳ್ಳಿ ದ್ರೋಣರದ್ದು ಹೆಂಗೂ ಗೊತ್ತಲ್ಲ, ಅವರ ಸಂಹಾರ ಆರಂಭ ಮಾಡಿಬಿಡ್ತಾರೆ. ಅದನ್ನು ನೋಡಿ ಭೀಮ ನಕುಲ ಸಹದೇವರು ಅರ್ಜುನನಿಗೆ ಕೂಗಿ ಹೇಳ್ತಾರೆ, ಹೋಗು ಶತ್ರು ಸೈನ್ಯದ ಕಡೆಗೆ, ಯಾಕೆಂದ್ರೆ ದ್ರೋಣರಿಂದ ನಮ್ಮ ಸೈನ್ಯ ಕಾಪಾಡಬೇಕು, ಪಾಂಚಾಲರು ಎಲ್ಲರೂ ಸಾಯ್ತಾ ಇದ್ದಾರೆ ಅಂತ.
ಹಾಗಾಗಿ ಅವನು ನುಗ್ಗುತ್ತಾನೆ ಆ ಕಡೆ. ಆದರೆ ಅರ್ಜುನ ದ್ರೋಣರ ಕಡೆಗೆ ಹೋಗೋದಿಲ್ಲ, ಹೊರಟವನು ಕೂಡ. ಅಲ್ಲಿ ಯುದ್ಧ ಮತ್ತೆಲ್ಲ ತಿರ್ಕೊಳ್ಳುತ್ತಲ್ಲ. ದ್ರೋಣರು ಮಾತ್ರ ಪಾಂಚಾಲ ಸಂಹಾರವನ್ನು ಜೋರಾಗಿ ಆರಂಭಿಸ್ತಾರೆ. ಒಂದು ಹಂತದಲ್ಲಿ ಪಾಂಡವರಿಗೆ ಭಯ ಆಗುವಂತೆ ದ್ರೋಣರ ಯುದ್ಧ ಭೀಕರವಾಗಿ ಬಿಡುತ್ತೆ. ಏನಾಗಿ ಬಿಡುತ್ತೆ ಅಂತ, ಒಬ್ಬನೇ ಒಬ್ಬ ದ್ರೋಣ ನಮ್ಮೆಲ್ಲರನ್ನೂ ಸಂಹರಿಸ್ತಾನೆ ಅಂತ ಅನ್ನಿಸೋದಕ್ಕೆ ಆರಂಭ ಆಗತ್ತೆ. ನಾವು ಗೆಲ್ತೀವಿ ಅನ್ನೋ ಇದೇ ಹೋಗುವಂತೆ ದ್ರೋಣರು ಬಹಳ ಗಂಭೀರವಾದ ಯುದ್ಧ ಆರಂಭಿಸ್ತಾರೆ. ಏನಾಗುತ್ತೆ ಅವರಿಗೆ ಅಂದರೆ, ಅವರನ್ನು ಎದುರಿಸೋದಕ್ಕೆ ಯಾರಿಗೂ ಸಾಧ್ಯ ಆಗ್ತಾ ಇಲ್ಲ. ಅರ್ಜುನ ಅವ್ರ ಎದುರಿಗೆ ಹೋಗಿ ನಿಲ್ತಾ ಇಲ್ಲ. ನಚೈನಂ ಅರ್ಜುನೋ ಜಾತು ಪ್ರತಿಯುದ್ಧೇತ ಧರ್ಮವಿತ್ತು. ಅರ್ಜುನ ಅವರನ್ನು ಎದುರಿಸೋಲ್ಲ, ಉಳಿದವ್ರಿಗೆ ಎದುರಿಸೋಕ್ಕಾಗಲ್ಲ ಅಂತ ಆಗಿಬಿಡತ್ತೆ. ಇದನ್ನು ನೋಡಿ ಕೃಷ್ಣ ನೋಡ್ತಾನೆ. ಅಂದರೆ ಯುಧಿಷ್ಠಿರ, ಭೀಮ, ನಕುಲ, ಸಹದೇವರಿಗೆ ಈ ಭಾವಗಳು ಬರ್ತಾ ಇದ್ದಿದ್ದು. ಇದನ್ನು ಮತ್ತು ಇಡೀ ಸೇನೆಯೇ ದ್ರೋಣರಿಂದ ಪೀಡಿತ ಆಗಿಬಿಟ್ಟಿರುತ್ತಲ್ಲ, ಅದನ್ನು ನೋಡಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಈ ಯುದ್ಧದಲ್ಲಿ ಹೀಗೆಯೇ ಯುದ್ಧ ಮುಂದುವರೆಸಿದರೆ ದ್ರೋಣರನ್ನು ಇವತ್ತು ಸೋಲಿಸೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇಲ್ಲಿ ಗೆಲ್ಲಬೇಕು ಅಂತ ಅಂದರೆ ಧರ್ಮಯುದ್ಧದ ದಾರಿಯನ್ನು ಬಿಟ್ಟೇ ಗೆಲ್ಲಬೇಕಾಗಿದೆ ಅಂತ ಹೇಳ್ತಾನೆ ಕೃಷ್ಣ. ಆಸ್ಥೀಯತಾಂ ಜಯೇ ಯೋಗ ಧರ್ಮಮುತ್ಸೃಜ್ಯ ಪಾಂಡವ. ನೀನು ವಿಜಯದ ಕಡೆ ಲಕ್ಷ್ಯ ಇಡಬೇಕು, ಗೆಲುವಿನ ಕಡೆ. ಅದಕ್ಕಾಗಿ ಧರ್ಮವನ್ನು ಬಿಡಬೇಕಾಗತ್ತೆ ಇಲ್ಲಿಗ, ಅದು ಬಿಟ್ಟು ಬೇರೆ ದಾರಿ ಇಲ್ಲ ನಿನಗೆ ಅಂತ ಹೇಳ್ತಾನೆ. ಯಾರಿಗೆ? ಅರ್ಜುನನಿಗೆ ಹೇಳ್ತಾನೆ ಕೃಷ್ಣ. ಒಂದೊಮ್ಮೆ ನೀನೀಗ ಮಾಡದೇ ಇದ್ದರೆ ನಮ್ಮೆಲ್ಲರನ್ನು ದ್ರೋಣರು ಇವತ್ತು ಸಂಹರಿಸ್ತಾರೆ ಅಂತ ಹೇಳಿ, ಅದೇನು ಧರ್ಮ ಬಿಡೋದು ಅಂದರೆ ಅಂತ ಹೇಳ್ತಾನೆ. ಅಶ್ವತ್ಥಾಮ ಸತ್ತ ಅಂತ ಆದರೆ ದ್ರೋಣರು ಯುದ್ಧ ನಿಲ್ಲಿಸ್ತಾರೆ ಅನ್ನೋದು ನನ್ನ ಅನಿಸಿಕೆ. ಅಶ್ವತ್ಥಾಮ ಸತ್ತ ಮೇಲೆ ಅವರು ಯುದ್ಧ ಮುಂದುವರಿಸೋದಿಲ್ಲ. ಹಾಗಾಗಿ ಅಶ್ವತ್ಥಾಮ ಸತ್ತ ಅಂತ ಯಾರಾದರೂ ಹೇಳಲಿ ಅಂತ ಅವರಿಗೆ. ಅಶ್ವತ್ಥಾಮ್ನಿ ಹತೇನೇಶ ಯುದ್ಧೇದಿತಿ ಮತಿರ್ಮಮ ತಮ್ ಹತಂ ಸಂಯುಗೆ ಕಶ್ಚಿದ್ ಅಸ್ಮೈ ಶಂಸತು ಮಾನವ. ಯಾರಾದರೂ ಒಬ್ಬ ಹೋಗಿ ಅಶ್ವತ್ಥಾಮ ಸತ್ತಿದ್ದಾನೆ ಅಂತ ಅವರಿಗೆ ಹೇಳಬೇಕು. ಅಶ್ವತ್ಥಾಮನ ಕೊಲ್ಲೋದಕ್ಕಾಗೋಲ್ಲ, ಅದು ಬೇರೆ ವಿಷಯ, ಅದು ಬೇರೆ ಪ್ರಕರಣ ಆಗತ್ತೆ. ಆದರೆ ಅವರು ಯುದ್ಧ ನಿಲ್ಲಿಸಬೇಕೀಗ ದ್ರೋಣರು ಅಂತ ಕೃಷ್ಣನ ಅಭಿಪ್ರಾಯ. ಇಲ್ಲದೇ ಇದ್ದರೆ ಇವತ್ತು ಯುದ್ಧದಲ್ಲಿ ಅವರೆಲ್ಲರನ್ನೂ ಸಂಹರಿಸ್ತಾರೆ. ಆದರೆ ಇದು ಅರ್ಜುನನಿಗೆ ಇಷ್ಟ ಆಗೋದಿಲ್ಲ ಸಲಹೆ. ಏತನ್ನಾರೋಚಯದ್ರಾಜನ್ ಕುಂತಿಪುತ್ರೋ ಧನಂಜಯ. ಅವನಿಗೆ ಏನೇನು ಇಷ್ಟ ಆಗೋಲ್ಲ ಈ ಸಲಹೆ. ಆದರೆ ಈ ಸಲಹೆ ಉಳಿದ 3 ಜನಕ್ಕೆ ತಕ್ಷಣ ಒಪ್ಪಿಗೆ ಆಗತ್ತೆ. ಭೀಮ ಮತ್ತು ನಕುಲ ಸಹದೇವರಿಗೆ ಕೂಡಲೇ ಒಪ್ಪಿಗೆ ಆಗತ್ತೆ. ಅನ್ಯೇ ತ್ವರೋಚಯನ್ ಸರ್ವೆ ಕೃಚ್ಛೇಣತು ಯುಧಿಷ್ಠಿರ ಕಷ್ಟಪಟ್ಟು ಈ ಸಲಹೆಯನ್ನು ಒಪ್ಕೋತಾನೆ. ಅವನಿಗೂ ಒಪ್ಪಿಗೆ ಆಗೋಲ್ಲ, ಆದರೆ ಅಂತೂ ಒಪ್ಕೋತಾನೆ. ಈಗ ಹೇಳಬೇಕು ಅಂತ ಕೃಷ್ಣ ಹೇಳಿದ್ನಲ್ಲ, ಈಗ ಭೀಮ ಒಂದು ಕೆಲಸ ಮಾಡ್ತಾನೆ. ಮಾಲವದ ಇಂದ್ರವರ್ಮ ಅಂತ ಒಬ್ಬ ರಾಜ, ಮಾಲವದ ಇಂದ್ರವರ್ಮ, ಇವರ ಪಕ್ಷದಲ್ಲೇ ಇದ್ದ ಅಂತ ಹೇಳ್ತಾರೆ. ಅವನ ಒಂದು ಆನೆ ಹೆಸರು ಅಶ್ವತ್ಥಾಮ. ಭೀಮ ಏನು ಮಾಡ್ತಾನೆ ಅಂದರೆ ತನ್ನದೇ ಪಕ್ಷದ ಆ ಆನೆಯನ್ನು ಕೊಲ್ತಾನೆ, ಗದೆಯಿಂದ ಕೊಲ್ತಾನೆ. ಕೊಂದು ದ್ರೋಣರ ಬಳಿಗೆ ಹೋಗ್ತಾನೆ ಭೀಮ. ಹೋಗುವಾಗ ಸೌರೀಡ ಮುಪೇತ್ಯ ಅಂತ, ಭೀಮಸೇನಸ್ತು ಸೌರೀಡ ಮುಪೇತ್ಯ ದ್ರೋಣ ಮಾಹವ. ಈಗ ಅಶ್ವತ್ಥಾಮ ಸತ್ತಿದ್ದಾನೆ ಅಂತ ಅವನು ಹೇಳೋಕೆ ಹೊರಟಿದ್ದಾನೆ. ಅಶ್ವತ್ಥಾಮ ಸತ್ತಿರೋದು ಸುಳ್ಳ ಅಂದರೆ ಹೌದು. ಅಶ್ವತ್ಥಾಮ ಅಂತ ಒಂದು ಆನೆ ಸತ್ತಿದೆ. ಅಶ್ವತ್ಥಾಮ ಅಂತ ಮನುಷ್ಯಂಗೂ ಹೆಸರಿದೆ, ಆನೆಗೂ ಹೆಸರಿದೆ. ಅಶ್ವತ್ಥಾಮ ಸತ್ತಿದ್ದಾನೆ ಅಂತ ಅವನು ಹೇಳಬೇಕು. ಕನ್ನಡದಲ್ಲಾದರೆ ನಾವು ಆನೆಗೆ ನಪುಂಸಕಲಿಂಗ, ಮನುಷ್ಯರಿಗೆ ಪುಲ್ಲಿಂಗ ನಮ್ಮಲ್ಲಿ. ಸಂಸ್ಕೃತದಲ್ಲಿ ಹಂಗಿಲ್ಲ. ಸಂಸ್ಕೃತದಲ್ಲಿ, ಹಿಂದಿಯಲ್ಲಿ ಕೂಡ ಹಾಗೇ ಇದೆ, ಅದು ಸಂಸ್ಕೃತದ ಅನುಸರಣೆ. ಅಲ್ಲಿ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಗಳು ವಸ್ತುನಿಷ್ಠ ಅಲ್ಲ, ಪದನಿಷ್ಠ. ಹಾಗಂದ್ರೆ ಏನು ಅಂತ ಕೇಳಿದರೆ, ಕನ್ನಡದಲ್ಲಿ ಹೆಣ್ಣು ಅಂತ ಇದ್ದರೆ ಅದು ಸ್ತ್ರೀಲಿಂಗ, ಗಂಡು ಅಂತ ಇದ್ದರೆ ಪುಲ್ಲಿಂಗ. ಹೆಣ್ಣು ಗಂಡು ಅಲ್ಲದೇ ಇರುವ ವಸ್ತುಗಳೆಲ್ಲ ನಪುಂಸಕಲಿಂಗ, ಪ್ರಾಣಿಗಳು ನಪುಂಸಕಲಿಂಗ ಅಂತ ಹೀಗೆ ಮಾಡ್ಕೊಂಡಿದ್ದೀವಿ ನಾವು. ಇಲ್ಲೆಲ್ಲ ಯಾವ ಲಿಂಗ, ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗವನ್ನು ತೀರ್ಮಾನಿಸೋದು ಮುಂದಿರೋ ವಸ್ತು ಯಾವುದು ಅಂತ, ವ್ಯಕ್ತಿ ವಸ್ತುಗಳನ್ನು ನೋಡಿ. ಸಂಸ್ಕೃತದಲ್ಲಿ ಹಾಗಲ್ಲ, ಅದು ಶಬ್ದನಿಷ್ಠ. ಒಂದು ಶಬ್ದವೇ ಹೆಣ್ಣಾಗಿರುತ್ತೆ, ಗಂಡಾಗಿರುತ್ತೆ, ಅಥವಾ ನಪುಂಸಕವಾಗಿರುತ್ತೆ. ಹೆಣ್ಣು ಗಂಡು ಎರಡೂ ಅಲ್ಲದೇ ಇರೋದಿರುತ್ತೆ. ಅಂದರೆ ಶಬ್ದಕ್ಕೆ ಆ ಸ್ವಭಾವ ಇದೆ ಅಂತ ಸಂಸ್ಕೃತ ವ್ಯಾಕರಣ ಹೇಳೋದು. ಶಬ್ದಕ್ಕೆ ಸ್ವಭಾವ ಇದೆ, ಅದೇ ಶಬ್ದ ಏನೋ ಒಂದಾಗಿರುತ್ತೆ ಅಂತ. ಹಾಗಾಗಿ ಎದುರಿನಲ್ಲಿರುವ ವಸ್ತುವನ್ನು ನೋಡಿ ಈ ಶಬ್ದದ ಲಿಂಗದ ತೀರ್ಮಾನ ಆಗೋದಿಲ್ಲ. ಇದು ಹಿಂದಿಲೂ ಈ ಸಮಸ್ಯೆ ಇದೆ ಅವರಿಗೆ.
ಹಿಂದಿಯಲ್ಲೂ ಸಮಸ್ಯೆ ಅಂದರೆ ಕಲಿಯುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಸ್ತ್ರೀಲಿಂಗ ಪುಲ್ಲಿಂಗಗಳನ್ನು ಹೇಳುವಾಗ. ಸಂಸ್ಕೃತದಲ್ಲಂತೂ ಇದು ಇದ್ದೇ ಇದೆ. ಸಂಸ್ಕೃತದಲ್ಲಿ ಕಷ್ಟ ಅಂತ ಅನಿಸೋದೇ ಅದಕ್ಕೆ, ಸುಲಭವಾಗಿ ಹೇಳೋದಕ್ಕಾಗೋದಿಲ್ಲ. ಅಲ್ಲಿ ಕೆಲವು ನಿತ್ಯ ಬಹುವಚನ ಅಂತ ಇರುತ್ತೆ, ಅದಕ್ಕೆ ಏಕವಚನವೇ ಇಲ್ಲ, ಶಬ್ದವೇ ಬಹುವಚನ. ಓಕೆ, ಉದಾಹರಣೆಗೆ ದಾರಾಹ ಅಂತ ಇದೆ, ಹೆಂಡತಿ ಅಂತ, ಅದು ಶಬ್ದವೇ ಬಹುವಚನ, ಅದಕ್ಕೆ ಏಕವಚನವೇ ಇಲ್ಲ ಅದಕ್ಕೆ. ಹೀಗೆ ಇವು ಹಾಗೇನೆ ಶಬ್ದಗಳು. ಹಾಗಾಗಿ ಕನ್ನಡದಲ್ಲಿ ಆದರೆ, ಇದನ್ನು ಕನ್ನಡದಲ್ಲಿ ಹೇಳೋಕ್ಕಾದರೆ ಅಶ್ವತ್ಥಾಮ ಸತ್ತ ಅಂತ ಅಂದರೆ ಅದು ಆನೆ ಸತ್ತಿತು ಅಂತ ಕನ್ನಡದಲ್ಲಿ ಅರ್ಥ ಬರೋಲ್ಲ, ಮನುಷ್ಯನೇ ಆಗಬೇಕು. ಸಂಸ್ಕೃತದಲ್ಲಿ ಅಶ್ವತ್ಥಾಮ ಹತಃ ಅಂದರೆ ಅಲ್ಲಿ ಆನೆಗಿರುವ ಗಜಃ, ಕುಂಜರಃ ಈ ಎಲ್ಲ ಶಬ್ದಗಳು ಪುಲ್ಲಿಂಗ ಶಬ್ದಗಳು. ಹಾಗಾಗಿ ಅಶ್ವತ್ಥಾಮ ಹತಃ ಕುಂಜರಃ, ಕುಂಜರ ಅಂದರೆ ಆನೆ, ಆನೆ ಅಂತ ಅಂದಾಗ ಅಲ್ಲಿ ಪುಲ್ಲಿಂಗ ಬಳಕೆ ಆಗುತ್ತೆ. ಹಾಗಾಗಿ ಸಮಸ್ಯೆ ಇಲ್ಲ ಅಲ್ಲಿ, ಈ ಸುಳ್ಳು ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿ ಭೀಮ ಹೋಗ್ತಾನೆ ಹೇಳೋದಕ್ಕೆ ಅಂತ, ಕೊಂದೇ ಹೋಗ್ತಾನೆ, ಸತ್ಯನೇ ಹೇಳ್ತಾನೆ, ಅಶ್ವತ್ಥಾಮ ಸತ್ತ ಅಂತ. ದ್ರೋಣರಿಗೆ ಮಗ ಅಂತ ಅನ್ನಿಸಬೇಕು, ಸತ್ತಿದ್ದು ಆನೆ. ಇಷ್ಟೇ ಅಲ್ಲಿರೋ ಲಾಜಿಕ್. ಇದೇ ಲಾಜಿಕ್ ಕಂಟಿನ್ಯೂ ಆಗೋದಲ್ಲ ಮುಂದೆ. ಆದರೆ ಹೋಗುವಾಗ ಭೀಮ ನಾಚಿಕೆಯಿಂದಲೇ ಹೋದ ಅಂತ. ನಾಚಿಕೆ ಅಂದರೆ ಇಂಥದ್ದೊಂದು ಮಾಡ್ತಾ ಇದ್ದೀನಲ್ಲ ಅಂತ ಅವನಿಗೊಂದು ಅಂಶ ಇದೆ, ಲಜ್ಜೆ ಅಂತ. ಈ ಲಜ್ಜೆ ಅಂತ ಅನ್ನೋದಿದೆಯಲ್ಲ, ಇದನ್ನೊಂದು ಮಹಾಮೌಲ್ಯ ಅಂತ ನಮ್ಮ ಪರಂಪರೆ ಕರೆಯುತ್ತೆ. ನಾಚಿಕೆ ಅನ್ನೋದು ಒಂದು ದೊಡ್ಡ ಮೌಲ್ಯ. ಅದು ತಪ್ಪು ಮಾಡಬೇಕಾದ್ರೆ ಇರಬೇಕಾದ ನಾಚಿಕೆ ಆಗಲ್ವಾ ನಿನಗೆ ಅಂತ ನಮ್ಮಲ್ಲಿ ಬೈತಾರಲ್ಲ ಯಾರು ತಪ್ಪು ಮಾಡಿದಾಗ, ಹಿಂಗೆ ಮಾಡಿದೆಯಲ್ಲ ನಿನಗೆ ನಾಚಿಕೆ ಆಗಲ್ವಾ ಅಂತ. ಅಂದರೆ ನಾಚಿಕೆ ಆಗಬೇಕು, ನಾಚಿಕೆ ಅನ್ನೋದು ಇರಬೇಕು. ನಾಚಿಕೆ ಬಿಟ್ಟವರು ಅಂತಲೇ ಬೈಯೋದು. ಆ ನಾಚಿಕೆ ಅನ್ನೋದೊಂದು ಇದ್ದರೆ ಮನುಷ್ಯ ತಪ್ಪು ಮಾಡದಂತೆ ಅವನನ್ನು ತಡೆಯುತ್ತೆ. ಅದು ಭಂಡತನ ಬಂದಾಗ ಇದು ಹೋಗ್ಬಿಡುತ್ತೆ. ಯಾರಲ್ಲಿ ಭಂಡತನ ಬರುತ್ತೋ ಅವರಿಗೆ ನಾಚಿಕೆ ಇರೋಲ್ಲ. ಹಾಗಾಗಿ ನಾಚಿಕೆ ಅನ್ನೋದು ಇರಬೇಕು ಪ್ರತಿ ಮನುಷ್ಯನಲ್ಲೂ. ಈಗ ಭೀಮ ಹಾಗೆ ತಪ್ಪು ಮಾಡೋದಕ್ಕೆ ಹೊರಟಿದ್ದಾನೆ, ಆದರೆ ಅವನಿಗೆ ನಾಚಿಕೆ ಇದೆ. ಹೋಗ್ತಾನೆ ಅವನು, ಹೋಗಿ ಜೋರಾಗಿ ಹೇಳ್ತಾನೆ, ಅಶ್ವತ್ಥಾಮ ಹತಃ ಇತಿ ಶಬ್ದಂ ಉಚ್ಚೈಹಿ ಚಕಾರಃ. ಅವನು ಕುಂಜರ ಗಿಂಜರ ಅಂತೇನೋ ಇದು ಮಾಡೋಕ್ಕೆ ಹೋಗಲ್ಲ, ಅಶ್ವತ್ಥಾಮ ಸತ್ತ ಅಂತಲೇ ಹೇಳ್ತಾನೆ ಅವನು. ಓಕೆ, ಮನಸ್ಸಲ್ಲಿ ಸತ್ತಿದ್ದಾನೆ ಅಂತಲೇ ಅಂದ್ಕೊಂಡಿರ್ತಾನೆ, ಹೇಳುವಾಗ ಹಂಗೆ ಹೇಳ್ತಾನೆ ಅವನು. ಮನಸ್ಸಲ್ಲಿ ಆನೆ ಸತ್ತಿದೆ ಅನ್ಕೋತಾನೆ, ಅಲ್ಲ ಆನೆ ಸತ್ತಿರೋದೇ ಅಲ್ವಾ, ಅಷ್ಟೇ. ಹೇಳುವಾಗ ಅಶ್ವತ್ಥಾಮ ಸತ್ತ ಅಂತ ಜೋರಾಗಿ ಘೋಷಿಸ್ತಾನೆ. ಇದು ಇದಿಷ್ಟರ ಹೇಳೋದಲ್ವಾ, ಬರುತ್ತೆ ಮುಂದೆ. ಅದು ಕಥೆಗಳಲ್ಲಿ ಅಷ್ಟು ಮಾತ್ರ ಗೊತ್ತಿದೆ, ಇದು ಗೊತ್ತಿಲ್ಲ. ಇದನ್ನ ಕೇಳಿ ಇದು ಬಹಳ ಅಪ್ರಿಯವಾದ ವಿಷಯ ಅವರಿಗೆ. ಮಗ ಅಂದ್ರೆ ಮುಗೀತು ದ್ರೋಣರಿಗೆ. ಅಪ್ರಿಯವಾದ ಈ ಮಾತು ಅವರನ್ನು ಒಮ್ಮೆ ಅಲಗಾಡಿಸುತ್ತೆ. ಅವನಿಗೆ ಅನುಮಾನ ಆಗತ್ತೆ, ಹೌದಾ ಅಂತ ದ್ರೋಣರಿಗೆ ತನ್ನ ಮಗ ಸಾಯೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸತ್ತೆ. ಹಾಗಾಗಿ ಒಂದು ಕ್ಷಣ ಅವ್ರು ಸ್ತಬ್ಧರಾಗುತ್ತಾರೆ, ಕದಲ್ತಾರೆ, ಮರುಕ್ಷಣದಲ್ಲಿ ಧೈರ್ಯ ತಾಳ್ತಾರೆ ಅವರು. ಇದಲ್ಲ ಅಂತ, ಕ್ಷಣೇನೈವ ಸಮಾಶ್ವಸತ್ ಅಂತ. ಒಂದು ಕ್ಷಣ ಅಷ್ಟೇ ಅವರು ಅಲಗಾಡಿದ್ದು. ಅದಾಗ್ತಾ ಇದ್ದ ಹಾಗೆ ತನ್ನ ಮಗನನ್ನು ಯಾರಿಗೂ ಕೊಲ್ಲೋಕ್ಕಾಗಲ್ಲ, ಹಾಗಾಗಿ ಇದು ಅಲ್ಲ ಅಂತ ಅಂದ್ಕೊಂಡು ದೃಷ್ಟದ್ಯುಮ್ನನ ಮೇಲೆ ದಾಳಿ ಮುಂದುವರಿಸ್ತಾರೆ. 1000 ಬಾಣ ಬಿಟ್ರಂತೆ ಅವರು ಅವನ ಮೇಲೆ. ಬಿಟ್ಟವರು ಮತ್ತೆ ಇನ್ನೂ ಘೋರ ಯುದ್ಧವನ್ನೇ ಮುಂದುವರಿಸ್ತಾರೆ ಅವರು. ಒಂದೇ ಸಲ ಪಾಂಚಾಲರ 20,000 ಮಹಾಯೋಧರನ್ನು ಕೊಲ್ತಾರೆ. ಕೊಂದವರು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿಬಿಡ್ತಾರೆ. ಮತ್ತೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾರೆ. ಈ ಬ್ರಹ್ಮಾಸ್ತ್ರವನ್ನು ಹೀಗಂತೂ ಪ್ರಯೋಗ ಮಾಡಲೇಬಾರದು, ಪ್ರಯೋಗವೇ ಮಾಡಬಾರದು. ಆದರೆ ಯಾರಿಗೆ ಬ್ರಹ್ಮಾಸ್ತ್ರ ಗೊತ್ತಿಲ್ವೋ, ಯಾರಲ್ಲಿ ಬ್ರಹ್ಮಾಸ್ತ್ರ ಇಲ್ವೋ ಅವರ ಮೇಲೆ ಪ್ರಯೋಗ ಮಾಡಬಾರವಲ್ಲ. ಇವರು ಪಾಂಚಾಲ ಸೇನೆಯ ಮೇಲೆ ಪ್ರಯೋಗ ಮಾಡ್ತಾರೆ. ಅದನ್ನು ದೊಡ್ಡ ಪ್ರಮಾಣದಲ್ಲಿ ಪಾಂಚಾಲರು ಸೋಮಕರನ್ನು ಅದು ಕೊಲ್ಲೋದಕ್ಕೆ ಆರಂಭ ಮಾಡುತ್ತೆ. ಅಷ್ಟಕ್ಕೂ ನಿಲ್ಲಿಸಲ್ಲ. ಪರಿಘ ಯಾವ ಆಯುಧಗಳು ಸಾಧ್ಯವೋ ಆಯುಧಗಳನ್ನು ಪ್ರಯೋಗಿಸ್ತಾ ಹೋಗ್ತಾರೆ. ಜೋರಾಗಿ ಗಾಳಿ ಬೀಸಿದಾಗ, ಚಂಡಮಾರುತದಂಥ ಗಾಳಿ ಬೀಸಿದಾಗ ಮರಗಳು ಹೇಗೆ ನೆಲಕ್ಕೆ ಬೀಳ್ತಾ ಇರ್ತಾವೋ ಹಾಗೆ ಪಾಂಚಾಲ ಯೋಧರು ಬೀಳ್ತಾ ಹೋದ್ರಂತೆ. ಕುದುರೆಗಳು, ಅವರೆಲ್ಲ ಆನೆಗಳು ಬೀಳ್ತಾ ಹೋದ್ವು ಅಂತ. ವಸುದಾನ ಅನ್ನುವ ಅಲ್ಲಿಯ ವೀರನನ್ನು ಕೊಲ್ತಾರೆ. ಇದರ ಜೊತೆಗೆ ಮಹಾವೀರನನ್ನು 500 ಮಹಾವೀರನ್ನ ಮತ್ತೆ ಕೊಲ್ತಾರೆ. ಮತ್ಸ್ಯರನ್ನು, ಓಕೆ, ವಿರಾಟನ ಅವರನ್ನು ಕೊಲ್ತಾರೆ. ಮತ್ತೆ 6,000 ಪಾಂಚಾಲರನ್ನ ಕೊಲ್ತಾರೆ. 10,000 ಆನೆಗಳನ್ನು ಕೊಲ್ತಾರೆ. 10,000 ಕುದುರೆಗಳನ್ನು ಕೊಲ್ತಾರೆ. ಓಕೆ, ಇದನ್ನು ನೋಡಿದರೆ ಸಮಸ್ತ ಕ್ಷತ್ರಿಯರನ್ನು ದ್ರೋಣರು ಈಗ ನಾಶ ಮಾಡ್ತಾರೇನೋ ಅನ್ನೋ ಥರ ಅನ್ನಿಸುವಂತೆ ಆಗತ್ತೆ. ಇದನ್ನು ಕಂಡ ಅಲ್ಲಿಗೆ ಋಷಿಗಳು ಬರ್ತಾರೆ. ಎಲ್ಲರಿಗೂ ಕಾಣಿಸೋಲ್ಲ,
ದ್ರೋಣರಿಗೆ ಕಾಣಿಸುವಂತೆ ಋಷಿಗಳು ಬರ್ತಾರೆ. ಋಷಯೋಭ್ಯಾಗಮಂ ಸ್ಥೂರ್ಣಂ ಹವ್ಯವಾಹ ಪುರೋಗಮಾಹ ಅಂತ. ಅಗ್ನಿಯ ನೇತೃತ್ವದಲ್ಲಿ ಋಷಿಗಳ ಒಂದು ನಿಯೋಗ ಬರುತ್ತೆ ಅಲ್ಲಿಗೆ. ಅದರಲ್ಲಿ ವಿಶ್ವಾಮಿತ್ರರಿರ್ತಾರೆ, ಜಮದಗ್ನಿ ಇರ್ತಾರೆ, ಭರದ್ವಾಜರಿರ್ತಾರೆ, ಗೌತಮರಿರ್ತಾರೆ, ವಸಿಷ್ಠರಿರ್ತಾರೆ, ಕಶ್ಯಪರಿರ್ತಾರೆ, ಅತ್ರಿ ಮಹರ್ಷಿ ಇರ್ತಾರೆ. ಸಪ್ತರ್ಷಿಗಳು ಅಂತಂತಾರಲ್ಲ ಅವರು. ಸಪ್ತರ್ಷಿಗಳಲ್ಲಿ ಇಷ್ಟು ಜನ ಇರ್ತಾರೆ. ಆಮೇಲೆ ಬೇರೆ ಬೇರೆ ಋಷಿಗಳ ಗುಂಪುಗಳು, ಸಿಕತರು, ಪೃಶ್ನಿಗಳು, ಗರ್ಗರು, ವಾಲಕಿಲ್ಯರು, ಮರೀಚಿಗಳು, ಭೃಗುಗಳು, ಅಂಗಿರಸರು, ಇಂಥ ಬೇರೆ ಬೇರೆ ಗುಂಪುಗಳಿರುತ್ತೆ. ಆ ಗುಂಪುಗಳ ಎಷ್ಟೋ ಮಹರ್ಷಿಗಳು, ಇನ್ನೂ ಎಷ್ಟೋ ಮಹರ್ಷಿಗಳು, ಸೂಕ್ಷ್ಮಾಶ್ಚಾನ್ಯೇ ಮಹರ್ಷಯ, ಹೆಸರು ಹೇಳಲಾಗದ ದೊಡ್ಡ ಸಂಖ್ಯೆಯ ಮಹರ್ಷಿಗಳು ಬರ್ತಾರೆ. ದ್ರೋಣರಿಗೆ ಮಾತ್ರ ಕಾಣಿಸಿಕೊಳ್ಳುವಂತೆ ಬಂದು ಹೇಳ್ತಾರೆ, ಅಧರ್ಮತಃ ಕೃತೈಂ ಯುದ್ಧಂ ಸಮಯೋ ನಿಧನಸ್ಯತೆ. ನೀನು ಅಧರ್ಮ ಯುದ್ಧ ಮಾಡಿದೀಯಾ, ಹಾಗಾಗಿ ಇದು ನಿನ್ನ ಸಾವಿನ ಹೊತ್ತು ಅಂತ ಹೇಳ್ತಾರೆ. ದ್ರೋಣರಿಗೆ ಬ್ರಹ್ಮಾಸ್ತ್ರ ಪ್ರಯೋಗ ಇದೆಯಲ್ಲ, ಹಾಗಾಗಿ ನೀನು ನ್ಯಸ್ಯಾಯುಧಂ ರಣೇ ದ್ರೋಣ ಸಮೇತ್ಯ ಅಸ್ಮಾನ್ ಅವಸ್ಥಿತಾನ್ ನಾತಃ ಕ್ರೂರತರಂ ಕರ್ಮ ಪುನಃ ಕರ್ತುಂ ತ್ವಮರ್ಹಸಿ. ಆಯುಧವನ್ನು ಬಿಟ್ಬಿಡು, ಆಯುಧ ಸನ್ಯಾಸ ಮಾಡು, ಅಂದರೆ ಕೆಳಗಿಡು, ನಮ್ಮ ಜೊತೆಗೆ ಸೇರಬೇಕು, ನೀನಷ್ಟೇ ಹೊರಟು ಬರಬೇಕು. ಇಂಥದ್ದೊಂದು ಕ್ರೂರವಾದ ಕಾರ್ಯವನ್ನು ನೀನು ಮತ್ತೊಮ್ಮೆ ಮಾಡುವಂತಿಲ್ಲ ಅಂತ ಜೋರಾಗಿ ಹೇಳ್ತಾರೆ. ವೇದ ಗೊತ್ತು ನಿನಗೆ, ವೇದಾಂಗ ಗೊತ್ತು, ಸತ್ಯ ಧರ್ಮಗಳಲ್ಲಿ ನಿಷ್ಠನಾಗಿದ್ದವ, ಬ್ರಹ್ಮಜ್ಞಾನಿ ನೀನು. ಅಂತಹ ನಿನಗೆ ಇದು ಯೋಗ್ಯವಾದ ಕಾರ್ಯ ಅಲ್ಲ, ನೀನೀಗ ಮಾಡ್ತಾ ಇರೋದು ಯೋಗ್ಯವಾದ ಕಾರ್ಯ ಅಲ್ಲ. ಯಾರು ಹೇಳ್ತಾರೆ ಇದನ್ನು? ಋಷಿಗಳು ಅಂದ್ರೆ ಗುಂಪು, ಅಂದರೆ ಒಬ್ರು ಅಂತಲ್ಲ, ಯಾರೋ ಒಬ್ಬರು ಹೇಳ್ತಾ ಇರ್ಬೋದು, ಅಥವಾ ಒಂದೊಂದು ಮಾತನ್ನು ಒಬ್ಬರು ಹೇಳ್ತಾ ಇರ್ಬೋದು. ಆಯುಧಗಳನ್ನು ತ್ಯಾಗ ಮಾಡು, ಶಾಶ್ವತವಾದ ದಾರಿ ಯಾವುದೋ ಅದನ್ನು ಹಿಡಿ, ನೀನು ದಿವ್ಯ ಲೋಕಕ್ಕೆ ಬರೋದಕ್ಕೆ ಇದು ಸಮಯ ಬಂದಿದೆ, ಮನುಷ್ಯ ಲೋಕ ಸಾಕು ನಿನಗೆ ಅಂತ ಹೇಳ್ತಾರೆ. ದ್ರೋಣರಿಗೆ ಸಂಗ್ರಾಮದ ಮನಸ್ಸು ಇಳಿಯುತ್ತೆ ಆ ಮಾತು ಕೇಳಿದಾಗ. ಅಷ್ಟೇಲಿ ಹೊರಟೋಗ್ಬಿಡ್ತಾರೆ ಅವರು. 3 ಕಾರಣಗಳು. ಒಂದು ಋಷಿಗಳ ಮಾತು, ಇನ್ನೊಂದು ಸ್ವಲ್ಪ ಹೊತ್ತಿನ ಮೊದಲು ಭೀಮ ಬಂದು ಅಶ್ವತ್ಥಾಮ ಸತ್ತ ಅಂತ ಹೇಳಿದ್ದು, ಮತ್ತು ಎದುರಿಗೆ ಕಾಣ್ತಾ ಇರುವ ಧೃಷ್ಟದ್ಯುಮ್ನ. ಇದನ್ನು 3 ಕಂಡು ಅವರು ರಣೇಶ ವಿಮನಾಭವತು, ಯುದ್ಧ ಮಾಡುವ ಉತ್ಸಾಹ ಅನ್ನೋದು ಅವರಿಗೆ ಕಡಿಮೆ ಆಗುತ್ತೆ. ಒಳಗಡೆ ಭಾಳ ಕುದೀತಾ ಇರುತ್ತೆ, ಮಗಸತ್ನ ಅನ್ನೋದು ಕಾಡೋಕ್ಕೆ ಶುರುವಾಗುತ್ತೆ. ಈಗ ಋಷಿಗಳು ಬಂದು ಹೇಳಿದ ಮೇಲೆ ಭೀಮ ಹೇಳಿದ್ದು ನಿಜವಿರಬಹುದಾ ಅಂತ ಕಾಡೋದಕ್ಕಾಗ ಶುರುವಾಗತ್ತೆ. ಸದಹ್ಯಮಾನೋ ವ್ಯಥಿತಃ, ಬಹಳ ನೋಯ್ತಾರೆ. ಯುಧಿಷ್ಠಿರನನ್ನು ಕೇಳ್ತಾರೆ, ಅಹತಂವಾ ಹತಂವಾ ಇತಿ ಪಪ್ರಚ್ಛ ಸುತಮಾತ್ಮನಃ, ನನ್ನ ಮಗ ನಿಜವಾಗೂ ಸತ್ತಿದಾನ ಸತ್ತಿಲ್ವಾ ಹೇಳು ಅಂತ ಯುಧಿಷ್ಠಿರನನ್ನು ಕೇಳ್ತಾರೆ ದ್ರೋಣರು. ಅವರಿಗೆ ಒಂದು ಯಾಕೆ ಯುಧಿಷ್ಠಿರನ್ನ ಕೇಳ್ತಾರೆ ಅಂದರೆ, ಮೊದಲಿಂದ ಅವರಿಗೆ ಅವನ ಬಗ್ಗೆ ಅದೊಂದು ಗಟ್ಟಿಯಾದ ನಂಬಿಕೆ. 3 ಲೋಕದ ಸಿಂಹಾಸನ ಸಿಗತ್ತೆ, ಅಧಿಕಾರ ಸಿಗತ್ತೆ ಅಂತ ಅಂದರೂ ಕೂಡ ಯಾವ ಕಾರಣಕ್ಕೂ ಅವನು ಸುಳ್ಳು ಹೇಳೋನಲ್ಲ ಯುಧಿಷ್ಠಿರ ಅಂತ. ಸ್ಥಿರಾ ಬುದ್ಧಿ ದ್ರೋಣಸ್ಯ ನಪಾರ್ಥೋ ವಕ್ಷತೇಂದ್ರತಂ ತ್ರಯಾಣಾಮಪಿ ಲೋಕಾನಾಂ ಐಶ್ವರ್ಯಾರ್ಥೆ ಕಥಂಚನ. ಒಂದು ಸುಳ್ಳು ಹೇಳ್ಬಿಡು, ಇಂದ್ರಸಿಂಹಾಸನ ನಿನಗೆ ಸಿಗತ್ತೆ ಅಂತ ಅವನ ಎದುರಿಗೆ ಒಂದು ಆಫರ್ ಬಂದ್ರೂ ಅವನು ಸುಳ್ಳು ಹೇಳುವವನಲ್ಲ ಅಂತ. ಅಷ್ಟು ವಿಶ್ವಾಸ ಯುಧಿಷ್ಠಿರನ ಮೇಲೆ. ಆ ವಿಶ್ವಾಸದ ಮೇಲೆ ಅವರು ಕೇಳ್ತಾರೆ. ಈ ನಂಬಿಕೆ ಅವರಿಗೆ ಬಂದಿದ್ದು ಅವನ ಬಾಲ್ಯದಿಂದ ಅವನನ್ನು ನೋಡಿ ಅಂತ. ಬಾಲ್ಯಾತ್ ಪ್ರಭೃತಿ ಪಾಂಡವೆ, ಬಾಲ್ಯದಿಂದ ನೋಡ್ಕೊಂಡು ಬಂದಿದ್ದಾರೆ ಅವನನ್ನು, ಹಾಗಾಗಿ ಅವರಿಗೆ ಅಷ್ಟು ನಂಬಿಕೆ. ಯುಧಿಷ್ಠಿರ ಉತ್ತರಿಸೋದಕ್ಕೆ ಮುಂದಾಗೋದಿಲ್ಲ. ಕೃಷ್ಣ ನೋಡ್ತಾನೆ ಅದನ್ನು. ಇದು ಹೀಗೇ ಹೋದರೆ ದ್ರೋಣ ನಿಷ್ಪಾಂಡವ ಪೃಥ್ವಿ ಮಾಡ್ತಾನೆ ಅಂತ, ಭೂಮಿಯಲ್ಲಿ ಪಾಂಡವರು ಉಳಿಯೋಲ್ಲ ಅಂತ ಆಗತ್ತೆ. ಹಾಗೆ ಮಾಡಿಯೇ ಮಾಡ್ತಾನೆ ಅಂತ ಕೃಷ್ಣನಿಗೆ ಚಿಂತೆ ಆಗತ್ತೆ. ಇವನು ಹೇಳೋದಕ್ಕೆ ಸಿದ್ಧನಿಲ್ಲ, ಇವನು ಹೇಳದೇ ಇದ್ದರೆ ಅವ್ರು ಯುದ್ಧ ನಿಲ್ಲಿಸೋಲ್ಲ. ಅವರು ಈಗ ಮುಂದಿನ ಯುದ್ಧ ಅಂತ ಅಂದರೆ ಅವರು ಪಾಂಡವರನ್ನೇ ಸಂಹರಿಸ್ತಾರೆ. ಪಾಂಚಾಲರೆಲ್ಲ ಇನ್ನು ಲೆಕ್ಕಕ್ಕಿಲ್ಲ, ಅಲ್ಲಿ ಪಾಂಡವರನ್ನೇ ಸಂಹರಿಸ್ತಾರೆ. ಯಾಕೆಂದರೆ ಅವರು ಈಗ ಯುದ್ಧ ಮಾಡ್ತಾ ಇರೋದು ಬಹಳ ಕ್ರೂರವಾಗಿ. ಅಂದರೆ ಬ್ರಹ್ಮಾಸ್ತ್ರವನ್ನು ಸಾಮಾನ್ಯರ ಮೇಲೆ ಪ್ರಯೋಗ ಮಾಡುವ ಹಂತಕ್ಕೆ ದ್ರೋಣರು ಬಂದರು ಅಂತ ಅಂದರೆ ಅವರಿಗೆ ಇನ್ಯಾವ ಕಟ್ಟುಪಾಡುಗಳನ್ನು ಅವ್ರು ಇಟ್ಕೊಂಡಿಲ್ಲ ಅಂತ ಅರ್ಥ. ನ್ಯಾಯವೋ ಧರ್ಮವೋ ಶಿಷ್ಯರು ಅನ್ನೋ ಪ್ರೀತಿಯೋ ಇನ್ನೊಂದೋ ಏನೂ ಅವ್ರು ಇಟ್ಕೊಂಡಿಲ್ಲ. ಈಗ ಅಂಥ ಯುದ್ಧಕ್ಕೆ ದ್ರೋಣರು ಹೊರಟಿದ್ದಾರೆ. ಹಾಗೊಂದು ಯುದ್ಧಕ್ಕೆ ದ್ರೋಣರು ಹೊರಟರೆ ಅದು ಪರಮ ಭಯಂಕರ, ಅಪಾಯಕಾರಿ. ಯಾಕೆಂದರೆ ಅಷ್ಟು ಅಸ್ತ್ರಗಳು ಅವರಲ್ಲಿ ಇವೆ, ಅವರು ಏನೂ ಮಾಡಬಲ್ಲರು. ಅವರು ಇಲ್ಲಿವರೆಗೆ ಯಾಕೆ ಏನೂ ಮಾಡಿಲ್ಲ ಅಂದರೆ, ಏನನ್ನೋ ಅಲ್ಲ ಮಾಡಿಲ್ಲ ಅಂತ ಅಂದರೆ ವಿವೇಕ ಅವರನ್ನು ತಡೆದಿದೆ, ಇದನ್ನು ಮಾಡಬಾರದು ನಾನು ಅಂತ.
ನಾನಿಲ್ಲಿ ಒಪ್ಕೊಂಡು ಯುದ್ಧಕ್ಕೆ ನಿಂತಿದ್ದೀನಿ, ಎಷ್ಟು ಮಾಡಬೇಕೋ ಅಷ್ಟೇ ಮಾಡ್ತೀನಿ ಅಂತ. ಆದರೆ ಬ್ರಹ್ಮಾಸ್ತ್ರವನ್ನು ಅವರು ಸೈನ್ಯದ ಮೇಲೆ ಪ್ರಯೋಗ ಮಾಡಿದ್ದನ್ನು ನೋಡಿದಾಗ ಕೃಷ್ಣನಿಗೆ ಮನವರಿಕೆ ಆಗತ್ತೆ, ಅವರೆಲ್ಲವನ್ನು ಬಿಟ್ಟು ನಿಂತಿದ್ದಾರೆ ಈಗ. ಹಾಗಾಗಿ ತಡಿಲೇಬೇಕು ಅಂತ ಯೋಚನೆ ಆಗತ್ತೆ ಅವನಿಗೆ. ಇನ್ನು ಅರ್ಧ ದಿನ ಇದೇ ತರಹ ಅವರು ಯುದ್ಧ ಮಾಡಿದರೆ ಅವನು ಹೇಳ್ತಾನೆ, ಸತ್ಯಂ ಬ್ರವೀಭಿ ತೇಸೇನ ವಿನಾಶಂ ಸಮುಪೈಷ್ಯತಿ. ಯುಧಿಷ್ಠಿರನಿಗೆ ಹೇಳ್ತಾನೆ, ಇನ್ನು ಅರ್ಧ ದಿವಸ ಅವರು ಇದೇ ಯುದ್ಧ ಮುಂದುವರಿಸಿದರೆ ನಿನ್ನ ಸೈನ್ಯದಲ್ಲಿ ಒಬ್ಬನು ಉಳಿಯೋಲ್ಲ. ಹಾಗಾಗಿ ನೀನು ನಿನ್ನ ಸೇನೆಯನ್ನು ಉಳಿಸ್ಕೊಳ್ಬೇಕು ಅಂತ ಅಂದರೆ ನೀನು ಸುಳ್ಳು ಹೇಳಲೇಬೇಕು. ಹಾಗಾಗಿ ಇಲ್ಲಿ ಈ ಹೊತ್ತಿನಲ್ಲಿ ಸತ್ಯಾಜ್ಯಾಯ ಅನೃತಂ ಭವೇತ್. ಈ ಹೊತ್ತಿದೆಯಲ್ಲ, ಈ ಹೊತ್ತಿನಲ್ಲಿ ಸತ್ಯಕ್ಕಿಂತಲೂ ಸುಳ್ಳೇ ಸರಿ ಅಂತ ಹೇಳ್ತಾನೆ. ಈ ಹೊತ್ತಿನಲ್ಲಿ, ಈ ಸನ್ನಿವೇಶದಲ್ಲಿ, ಈ ಸಂದರ್ಭದಲ್ಲಿ ಸತ್ಯಕ್ಕಿಂತಲೂ ಸುಳ್ಳೇ ಸರಿ ಅಂತ. ಸತ್ಯವೇ ಸರಿ ಯಾವ ಕಾಲಕ್ಕೂ, ಸುಳ್ಳು ಸರಿಯಲ್ಲ. ಸುಳ್ಳು ತಪ್ಪು, ಸತ್ಯ ಸರಿ ಅನ್ನೋದು ಒಂದು ನಿಯಮ. ಆದರೆ ಈ ಎಲ್ಲ ನಿಯಮಗಳು ಸಂದರ್ಭ ಸನ್ನಿವೇಶವನ್ನು ಅವಲಂಬಿಸಿಯೇ ಇರುತ್ತೆ ಅನ್ನೋದನ್ನೇ ಮಹಾಭಾರತ ಹೇಳ್ತಾ ಇದೆ. ಕೃಷ್ಣ ಹೇಳ್ತಾ ಇರೋದು ಅದನ್ನೇ ಮಹಾಭಾರತದಲ್ಲಿ. ಕೃಷ್ಣ ಹೇಗೆ ಹೇಳ್ತಾನೆ, ಈ ಹೊತ್ತು ಸತ್ಯದ ಹೊತ್ತಲ್ಲ, ಇದು ಸುಳ್ಳಿನ ಹೊತ್ತು. ಇಲ್ಲಿ ಸುಳ್ಳೇ ಬೇಕಾಗಿರೋದು. ಅನೃತಂ ಜೀವಿತಸ್ಯಾರ್ಥೇ ವದನ್ನ ಸ್ಪೃಶ್ಯತೆ ನೃತೈಹಿ. ಬದುಕೋದಕ್ಕಾಗಿ, ಅಂದರೆ ಪ್ರಾಣ ಹೋಗುತ್ತೆ ಇಲ್ಲದೇ ಇದ್ದರೆ ಅನ್ನುವ ಹೊತ್ತಿನಲ್ಲಿ ಸುಳ್ಳು ಹೇಳುವುದು ತಪ್ಪಲ್ಲ ಅಂತ. ಪ್ರಾಣವೇ ಹೋಗುತ್ತೆ ಅಂತ ಅಂದರೆ ಸುಳ್ಳು ಹೇಳಬಹುದು ಅಂತ. 5 ಹೊತ್ತಿನಲ್ಲಿ ಸುಳ್ಳು ಹೇಳಬಹುದು ಅಂತ ಅಲ್ಲ ಮಾತಿದೆ. ಪ್ರಾಣಾತ್ಯಯೇ, ಪ್ರಾಣ ಹೋಗುತ್ತೆ ಅನ್ನೋ ಹೊತ್ತಿನಲ್ಲಿ ಸುಳ್ಳು ಹೇಳ್ಬೋದು. ನಮ್ಮ ಇಡೀ ಸಂಪತ್ತನ್ನು ಯಾರೊಬ್ಬ ಕಿತ್ಕೊಳ್ತಾನೆ ಅಂತಂದಾಗ ಸುಳ್ಳು ಹೇಳ್ಬೋದು ಅಂತ. ಈಗ ಒಂದು ಪಾಸ್ವರ್ಡ್ ಹೇಳೋ ಬ್ಯಾಂಕ್ ಅಕೌಂಟ್ದು ಅಂತ ಅಂದರೆ ಮರ್ತೋಗಿದೆ, ಗೊತ್ತಿಲ್ಲ, ನಾನು ನೆನಪಲ್ಲಿ ಇಟ್ಕೊಂಡಿಲ್ಲ ಅಂತ ಸುಳ್ಳು ಹೇಳಿದರೆ ಅದು ತಪ್ಪಲ್ಲ ಅಂತ. ಅದು ತಪ್ಪಲ್ಲ ಅಂತ. ಹಳೆ ಕಾಲದಲ್ಲಿ ಮನೆಗೆ ಯಾರೋ ದರೋಡೆಕೋರರು ನುಗ್ಗಿ ಇದ್ರ ಕೀ ಎಲ್ಲಿಟ್ಟಿದೆಯಾ ಅಂದರೆ ಕೀ ಎಲ್ಲೋ ಕಳೆದೋಗಿದೆ ಅಂತ ಹೇಳಿದ್ರೆ ಆ ಸುಳ್ಳು ತಪ್ಪಲ್ಲ ಅಂತ ಅದು. ಹಾಗಾಗಿ ಬದುಕೋದಕ್ಕಾಗಿ ಸುಳ್ಳು ಹೇಳಿದರೆ, ಬದುಕೋದಕ್ಕಾಗಿ ಅಂದರೆ ವೃತ್ತಿ ಅಲ್ಲ, ಜೀವ ಹೋಗುತ್ತೆ ಅನ್ನೋ ಹೊತ್ತಿನಲ್ಲಿ ಸುಳ್ಳು ಹೇಳೋದು ತಪ್ಪಲ್ಲ ಅಂತ ಹೇಳ್ತಾನೆ. ಇವರಿಬ್ಬರು ಮಾತಾಡ್ತಾ ಇರ್ತಾರೆ, ಅವರು ಪ್ರಶ್ನೆ ಕೇಳಿ ನಿಂತ್ಕೊಂಡಿದ್ದಾರೆ. ಭೀಮಂಗೆ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಇವನು ಹೇಳ್ತಾನೋ ಇಲ್ಲೋ ಗೊತ್ತಿಲ್ಲ, ಅಲ್ಲಿ ನಡೀತಾ ಇಲ್ವಲ್ಲ ಅದು. ಅವನು ಹೇಳ್ತಾನೆ ಏನು ಅಂತ ಅಂದರೆ, ಯುಧಿಷ್ಠಿರನಿಗೆ ಹೇಳ್ತಾನೆ, ನಾನು ಮಾಲವದ ಇಂದ್ರವರ್ಮನ ಅಶ್ವತ್ಥಾಮ ಅನ್ನುವ ಪ್ರಖ್ಯಾತವಾದ ಆನೆಯನ್ನು ಕೊಂದಿದ್ದೇನೆ. ಅದನ್ನು ಕೊಂದ ಮೇಲೆ ನಾನು ಹೋಗಿ ದ್ರೋಣರಿಗೆ ಅಶ್ವತ್ಥಾಮೋ ಹತಃ ಅಂತ ಹೇಳಿದ್ದೇನೆ. ಯುದ್ಧ ಬಿಡಿ ಸಾಕು ಅಂತಲೇ ಹೇಳಿದ್ದೇನೆ. ಮಗ ಸತ್ತಾಗಿದೆ, ನಿವರ್ತಸ್ವ ಆಹವಾತ್ ಅಂತಲೇ ಹೇಳಿದ್ದೇನೆ. ಮಗ ಸತ್ತೋದ ಮೇಲೂ ಯಾಕೆ ಯುದ್ಧ ಮಾಡ್ತಾ ಇದ್ದೀರಿ? ನೀವು ಯುದ್ಧ ಮಾಡ್ತಾ ಇರೋದೇ ನಿಮ್ಮ ಮಗನಿಗಾಗಿ, ಬಿಡಿ ಅಂತ. ಮಗನಿಗಾಗಿ ಅಂದರೆ ಮಗನ ಸ್ಥಾನಮಾನಕ್ಕಾಗಿ ದ್ರೋಣರು ಯುದ್ಧ ಮಾಡ್ತಾ ಇದ್ರು ಅಂತ ಅಂಶ. ಅವ್ರು ಯಾಕೆ ಯುದ್ಧಕ್ಕೆ ಬಂದರು ಅಂದರೆ ಮಗನ ನಾಳೆ ಲೈಫ್ ಇದೆಯಲ್ಲ, ಅದಕ್ಕಾಗಿ ಯುದ್ಧ ಮಾಡ್ತಾ ಇದ್ದಾರೆ ಅಂತ. ಮಗನೇ ಸತ್ತೋದ ಮೇಲೆ ಯಾಕೆ ಯುದ್ಧ ಮಾಡ್ತೀರಿ ಅಂತ ಹೇಳಿದ್ದೀನಿ. ನನ್ನ ಮಾತಿನ ಮೇಲೆ ಅವನಿಗೆ ನಂಬಿಕೆ ಇಲ್ಲ ಅಂತ. ನನ್ನ ಮಾತಿನ ಮೇಲೆ ಅವರಿಗೆ ನಂಬಿಕೆ ಇಲ್ಲ. ಹಾಗಾಗಿ ಕೃಷ್ಣ ಹೇಳಿದ್ದನ್ನು ಒಪ್ಪು ನೀನು ಅಂತ ಯುಧಿಷ್ಠಿರನಿಗೆ ಹೇಳ್ತಾನೆ ಭೀಮ. ಹೇಳುವಷ್ಟು ಮಾತನ್ನು ನೀನು ಹೇಳಿದರೆ ಅವರು ಯುದ್ಧ ನಿಲ್ಲಿಸ್ತಾರೆ ಅಂತ. ಯುಧಿಷ್ಠಿರ ಅದನ್ನು ಹೇಳೋದಕ್ಕೆ ಈಗ ಸಿದ್ಧನಾಗುತ್ತಾನೆ. 1 ಭೀಮನ ಮಾತು, 2 ಕೃಷ್ಣನ ಮಾತು, 3ನೇದು ಅದು ಹಾಗೆ ಆಗಬೇಕು ಅಂತ ಇತ್ತು. 3 ಕಾರಣಗಳಿಂದಾಗಿ ಅವನು ಹೇಳೋದಕ್ಕೆ ಹೊರಟನಂತೆ. ತಸ್ಯ ತದ್ವಚನಂ ಶ್ರುತ್ವಾ ಕೃಷ್ಣವಾಕ್ಯ ಪ್ರಚೋದಿತ ಭಾವಿತ್ವಾಚ್ಚ ಮಹಾರಾಜ ವಕ್ತುಂ ಸಮುಪಚಕ್ರಮೆ. ಸಂಜಯ ಹೇಳ್ತಾನೆ, ಯುಧಿಷ್ಠಿರ ಈ ನಿರ್ಣಯಕ್ಕೆ ಯಾಕೆ ಬಂದ ಅಂದರೆ 3 ಕಾರಣಕ್ಕೆ. ಆ ಹೊತ್ತಿನಲ್ಲಿ ಹೇಳಿದ ಭೀಮನ ಮಾತು, 2ನೇದು ಕೃಷ್ಣನ ಪ್ರಚೋದನೆ, 3ನೇದು ಹಾಗೆ ಆಗಬೇಕು ಅಂತಿತ್ತು ಅಂತ. ಇದು ಸಂಜಯ ಹೇಳೋ ಮಾತು. ಇಷ್ಟೇ ಆಗಬೇಕು, ಹೀಗೆ ಆಗಬೇಕು ಅಂತ ಇತ್ತು. ಈ 3 ಕಾರಣಕ್ಕಾಗಿ ಯುಧಿಷ್ಠಿರ ಸಿದ್ಧನಾದ. ಆದರೂ ಅವನಿಗೆ ತಪ್ಪು ಮಾಡ್ತಾ ಇದ್ದೀನಿ ಅನ್ನುವ ಭಯ ಇತ್ತಂತೆ ಅವನಿಗೆ. ಆದರೆ ಗೆಲುವು ಸಿಗಲಿ ಅಂತಲೂ ಇತ್ತು. ಆದ್ದರಿಂದ ಅವನು ಹೇಳ್ದ, ಅಶ್ವತ್ಥಾಮ ಹತಃ ಕುಂಜರಹ ಅಂತ ಹೇಳ್ದ. ಹೇಳುವಾಗ ಹತಃ ಕುಂಜರಹ ಅಂತ ಹೇಳುವಾಗ ಕುಂಜರ ಅಂತ ಇದೆಯಲ್ಲ, ಆನೆ ಎನ್ನುವ ಅರ್ಥದ ಶಬ್ದ, ಅದನ್ನು ಸಣ್ಣದಾಗಿ ಹೇಳ್ದ. ಅವ್ಯಕ್ತಮಬ್ರವೀದ್ ರಾಜನ್ ಅಂತ ಸ್ವಲ್ಪ ಅಸ್ಪಷ್ಟವಾಗಿ ಉಚ್ಚರಿಸಿದ ಅದನ್ನು. ಹಾಗೆ ಅವನು ಹೇಳಿದ ಕೂಡಲೇ ಏನಾಯ್ತಂತೆ ಅಂತ ಅಂದರೆ, ಅವನ ರಥ 4 ಅಂಗುಲಗಳಷ್ಟು ನೆಲದಲ್ಲಿ ಕುಸಿಯಿತಂತೆ. ಯುಧಿಷ್ಠಿರನದ್ದು ಕುಸಿಯಿತಂತೆ. ಅವನ ಕುದುರೆಗಳು ನೆಲ ಕಚ್ಚಿದವಂತೆ.
ನಿಲ್ತವಲ್ಲ ಹೀಗೆ ಕೆಳಗೆ ಕುಸಿದು ಕುಳಿತುಕೊಂಡ್ಬಿಟ್ವು. ಅವನನ್ನೆಲ್ಲ ಭೂಮಿ ನುಂಗಿತು ಅಂತ. ಯುಧಿಷ್ಠಿರನ ರಥವನ್ನು 4 ಅಂಗುಲ ಹೊತ್ತಿನಲ್ಲಿ ಭೂಮಿ ನುಂಗಿತು ಅಂತ. ಇವನ ಮಾತು ಈಗ ದ್ರೋಣರಿಗೆ ಕೇಳಿಸ್ತಲ್ಲ, ಇವನು ಹೇಳಿದ್ದು. ಈಗ ಅವರು ನಂಬಿದರು ಅದನ್ನು. ಪುತ್ರವ್ಯಸನ ಸಂತಪ್ತೋ ನಿರಾಶೋ ಜೀವಿತೇ ಭವತು. ಈಗ ಅವರಿಗೆ ಬದುಕಬೇಕು ಅನ್ನುವ ಆಸೆ ಹೊರಟೋಯ್ತು, ಯುದ್ಧದ ಆಸೆ ಅಲ್ಲ. ಇದಕ್ಕಿಂತ ಮೊದಲು ಹೇಳಿದರು ಏನು ಅಂದರೆ, ಎದುರಿಗೆ ದೃಷ್ಟದ್ಯುಮ್ನ ಕಾಣ್ತಾ ಇದ್ದ, ಇವನೇ ನನ್ನ ಸಾವು ಅಂತ ಗೊತ್ತಿತ್ತು. ಭೀಮ ಅಶ್ವತ್ಥಾಮ ಸತ್ತ ಅಂತ ಹೇಳಿದ್ದ. ಋಷಿಗಳು ಬಂದು ನೀನು ಯುದ್ಧ ನಿಲ್ಲಿಸಬೇಕು ಅಂತ ಹೇಳಿದರು. ಅದು 3 ಸೇರಿ ಅವರಿಗೆ ಯುದ್ಧದ ಆಸಕ್ತಿ ಕುಂದಿತು ಅಂತ ಹೇಳಿದರು. ಯಾವಾಗ ಯುಧಿಷ್ಠಿರ ಈ ಮಾತನ್ನು ಹೇಳಿದ್ನೋ, ನಿರಾಶೋ ಜೀವಿತೇ ಭವತು, ಅವರಿಗೆ ಬದುಕುವ ವಿಷಯದಲ್ಲಿಯೇ ಆಸಕ್ತಿ ಕುಂದಿತ್ತು. ಒಂದು ಕ್ಷಣ ಸ್ತಬ್ಧರಾದ್ರಂತೆ, ಉದ್ವೇಗ ಹೆಚ್ಚಾಯ್ತಂತೆ. ಯುದ್ಧ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲವಂತೆ. ಅಲ್ಲಿ ಯುದ್ಧ ನಿಲ್ಲಿಸಬೇಕು ಅಂತ ಇನ್ನೂ ತೀರ್ಮಾನ ಮಾಡಿಲ್ಲ ದ್ರೋಣರು. ಹೊರಗಡೆ ಕತೆ ಹೇಳಿದಾಗೆ ಇದಾದ ಕೂಡಲೇ ಅವರೇನೂ ನಿಲ್ಲಿಸಿಲ್ಲ ಇಲ್ಲಿ, ಹಾಗೆಲ್ಲ ಆಗಿಲ್ಲ. ದ್ರೋಣ ಮತ್ತು ಕರ್ಣರ ಯುದ್ಧ ಇದೆಯಲ್ಲ, ಅವರ ಸಾವಿನ ಹೊತ್ತಿದೆಯಲ್ಲ, ಕಥೆ ಹೊರಗಡೆ ಪ್ರಸಿದ್ಧವಾದಂತೆ ಇಲ್ಲ ಮೂಲದಲ್ಲಿ. ಇಷ್ಟಾದ ಮೇಲೂ ಅವರಿಗೆ ಅಂದರೆ ಇನ್ನು ಮುಂದುವರೆದಿದೆ ಅದು, ಯುದ್ಧ ಮಾಡೋದಕ್ಕಾಗಲಿಲ್ಲ. ಅವರು ಹೀಗೆ ಉದ್ವಿಗ್ನರಾಗಿರೋದು ಮತ್ತು ನೊಂದಿರೋದು, ಅವರಲ್ಲಿ ಅಷ್ಟು ದುಃಖ ಇರೋದನ್ನು ದೃಷ್ಟದ್ಯುಮ್ನ ಗಮನಿಸಿ ಅವನು ಮತ್ತೆ ಮುನ್ನುಗ್ಗಿದಾಗ ಅವನು ಒಂದು ಬಿಲ್ಲನ್ನು ಹಿಡಿದು ಬಾಣ ಪ್ರಯೋಗ ಮಾಡೋದಕ್ಕೆ ಆರಂಭ ಮಾಡ್ತಾನೆ ಅವರ ಮೇಲೆ. ಯಾಕೆಂದರೆ ಅವನಿಗೆ ಅದಿದೆಯಲ್ಲ, ಈಗ ಅವನ ಅವತಾರದ ಅಂದರೆ ಅವನ ಹುಟ್ಟಿನ ವಿಷಯವೇ ಅದು, ಕೊಲ್ಲಬೇಕು ಅಂತ ಸಂದರ್ಭ ಅಂತ ಅವನಿಗನ್ನಿಸ್ತಿದ್ದು. ಅವರು ಯುದ್ಧದ ಉತ್ಸಾಹದಲ್ಲಿಲ್ಲ, ಯುದ್ಧ ನಿಲ್ಲಿಸಿದ್ದಾರೆ ಅಂತ ಅಲ್ಲ, ಯುದ್ಧ ಬಿಟ್ಟು ಹೊರಟಿದ್ದಾರೆ ಅಂತಲ್ಲ, ಯುದ್ಧಾಸಕ್ತಿ ಕಡಿಮೆ ಆಗಿದೆ ಅನ್ನೋದು ಗೊತ್ತಾಯ್ತು ಅವನಿಗೆ. ಅವನು ಜೋರಾಗಿ ಯುದ್ಧ ಮುಂದುವರಿಸಿದ. ಜಗದ್ವಿಖ್ಯಾತ ಪ್ರಸಂಗಗಳಲ್ಲಿ ಇದು ಕೂಡ ಒಂದು. ಯಾಕೆಂದರೆ ಯುಧಿಷ್ಠಿರ ಈ ಥರ ಮಾಡಿದ್ದು ಅನ್ನೋದಿದೆಯಲ್ಲ, ಅದು ಎಲ್ರಿಗೂ ಶಾಕ್ ಕೊಡುವಂಥದ್ದು. ಹೀಗಾಗಿ ಇದು ಬಹಳ ಫೇಮಸ್ ಕಥೆಗಳಲ್ಲಿ ಒಂದು. ಅಶ್ವತ್ಥಾಮ ಹತೋ ಕುಂಜರ, ಹತಃ ಕುಂಜರ. ಅದನ್ನು ಚಿಕ್ಕದಾಗಿ ಹೇಳ್ದ, ಇನ್ನು ದೊಡ್ಡದಾಗಿ ಹೇಳ್ದ, ಅದಷ್ಟು ಮಾತ್ರ ಕೇಳ್ತು. ಅಲ್ಲಿ ಅದು ಮುಗಿದಿದ್ದಂಗೆ ನಾವು ಅಂದ್ಕೊಂಡ್ವಿ ದ್ರೋಣರ ವಧೆ ಆಗುತ್ತೆ ಅಂತೇಳಿ. ಬಟ್ ಅದು ಹಂಗಲ್ಲ, ಮೂಲದಲ್ಲಿ ಬೇರೆ ಇದೆ ಅಂತ ಸರ್ ಹೇಳ್ತಾ ಇದ್ರು. ಹಾಗಾದರೆ ಏನಿದೆ ಅನ್ನೋದು ನೋಡೋಣ. ಬಟ್ ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಎಪಿಸೋಡ್ ಇದು. ಆಮೇಲೆ ಒಂದು ನನಗೆ ಅಂದರೆ, ಯುಧಿಷ್ಠಿರನ ಚಕ್ರಗಳು 4 ಅಂಗುಲ ಕೆಳಗಡೆ ಹೋಗೋದಿದೆಯಲ್ಲ, ಅದು ಒಂದು ಸಾಂಕೇತಿಕ ಅಂತ ಅನ್ಕೋಬೇಕಾ ನಾವು? ಹೌದು, ಅದು ಸಾಂಕೇತಿಕ. ಈಗ ಯುಧಿಷ್ಠಿರನಂಥವನಿಗೆ ಒಂದೂ ತಪ್ಪು ಮಾಡದ ಬದುಕಿನಲ್ಲಿ ಅಂತ ಇರ್ತಾರಲ್ಲ, ಅವರು ತಪ್ಪು ಮಾಡಿದಾಗ ಅಂಥದ್ದಾಗತ್ತೆ ಅಂತ. ಭೂಮಿ ಕೂಡ ಸಹಿಸಲಿಲ್ಲ ಅಂತ, ಅದು ಬಹಳ ದೊಡ್ಡ ಸಂದೇಶ. ಅದು ಭೂಮಿ ಸಹಿಸಲಿಲ್ಲ ಅಂದರೆ ಪಂಚಭೂತಗಳು ಸಹಿಸಲಿಲ್ಲ ಅಂತ. ಅಂದರೆ ವ್ಯಕ್ತವಾಗಿ ಕಾಣುವ ವ್ಯಕ್ತಿಗಳು ಮಾತ್ರ ಅಲ್ಲ, ಅವ್ಯಕ್ತವಾಗಿರುತ್ತವಲ್ಲ, ಅವರು ಒಪ್ಪಿಕೊಳ್ಳಿಲ್ಲ ಅದನ್ನು ಅಂತ. ಒಪ್ಪಿಕೊಳ್ಳಿಲ್ಲ ಅಂದರೆ ಅದು ತಪ್ಪು ಅಂತ. ಅದು ಕೊನೆಯವರಿಗೂ ಕಾಡುತ್ತವನಿಗೆ. ಅವನಿಗೆ ಕೊನೆಯಲ್ಲೊಂದು ನರಕ ದರ್ಶನ ಆಗುತ್ತೆ ಯುಧಿಷ್ಠಿರನಿಗೆ, ಮುಂದೆ ಬರುತ್ತಲ್ಲ. ಅದಕ್ಕೆ ಕಾರಣ ಇದೇನೆ. ಅದಕ್ಕೆ ಕಾರಣ ಇದೇನೆ, ಅಷ್ಟೇ ಆಗತ್ತೆ ಅವನಿಗೆ. ನರಕ ಅನುಭವಿಸೋಲ್ಲ ಅವನು, ನರಕ ನೋಡ್ತಾನೆ ಅಷ್ಟೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಇದೆಲ್ಲ? ಹೌದು. ಒಂದು ಸಣ್ಣ ತಪ್ಪನ್ನು ನೀನು ಅದನ್ನು ಅನುಭವಿಸದೆ ಮುಗಿಸೋಕ್ಕಾಗೋಲ್ಲ, ಅನುಭವಿಸಲೇಬೇಕು. ಆದರೆ ಕೆಲವೊಮ್ಮೆ ತಪ್ಪು ಮಾಡೋದು ಅನಿವಾರ್ಯ ಆಗತ್ತೆ ಅಂತ. ತಪ್ಪು ಮಾಡು, ಅನುಭವಿಸು ಅಷ್ಟೆ. ಕೃಷ್ಣನ ಇದೇನು ಅಂದರೆ, ಇದು ಪುಣ್ಯ ಅಂತಲ್ಲ, ಇದು ಪಾಪ ಅಲ್ಲ ಅಂತಲ್ಲ, ಇದರಿಂದ ನಿನಗೇನು ಆಗೋದಿಲ್ಲ ಅಂತಲ್ಲ. ಆದರೆ ನೀನು ಹೀಗೆ ಹೇಳದೇ ಇದ್ದರೆ, ಈ ತಪ್ಪು ಮಾಡದೇ ಇದ್ದರೆ ದೊಡ್ಡ ನಷ್ಟ, ಈ ತಪ್ಪು ಮಾಡಿದರೆ ಸಣ್ಣ ನಷ್ಟ. ಆಗ ಸಣ್ಣ ನಷ್ಟ ಒಪ್ಪುಗೋ, ಅನುಭವಿಸು. ತಪ್ಪು ಮಾಡಿದ್ದಕ್ಕೆ ಏನೋ ಅದು ಅನುಭವಿಸು, ನಿನಗೇನು ಅದರಿಂದ ಮುಕ್ತಿ ಇಲ್ಲ. ಕೃಷ್ಣ ಅವನಿಗೆ ಅದರಿಂದ ಮುಕ್ತಿ ಕೊಡಲಿಲ್ಲ. ಕರೆಕ್ಟ್. ಅದು ನಿನ್ನ ಅನುಭವ ಮಾಡ್ಕೊಂಬಂದೆ, ಆದರೆ ಇವತ್ತು ಅನಿವಾರ್ಯ ಎಷ್ಟು ಮಾಡು. ಆಮೇಲೆ ನನಗನ್ಸೋದು ಇದು ಅಂದರೆ, ಒಬ್ಬ ವ್ಯಕ್ತಿ ಸತ್ಯ ಹೇಳಬೇಕಾದ್ರೆ, ಈಗ ನಾವೇ ಸತ್ಯ ಹೇಳ್ಬೇಕಾದ್ರೆ ನಮ್ಮದೊಂದು ಬಾಡಿ ಲ್ಯಾಂಗ್ವೇಜ್ ಬೇರೆ ಇರುತ್ತೆ. ನಮ್ಮ ಮನಸ್ಸಲ್ಲಿ ನಾವು ಸುಳ್ಳು ಹೇಳ್ತಾ ಇದೀವಿ, ತಪ್ಪು ಹೇಳ್ತಾ ಇದೀವಿ ಅಂದರೆ ನಾವು ಸ್ವಲ್ಪ ಹೀಗಿರ್ತೀವಿ. ನ್ಯಾಚುರಲ್ ಅದು ಮನುಷ್ಯ. ಅಂದರೆ ಒಬ್ಬ ಸೆನ್ಸಿಬಲ್ ಆಗಿರುವಂಥ ಸೆನ್ಸಿಟಿವ್ ವ್ಯಕ್ತಿ ಹಂಗಾಗುತ್ತೆ ನನ್ನ ಪ್ರಕಾರ. ಕೆಲವ್ರಿಗೆ ಆಗದೆ ಇರ್ಬೋದು, ಕೆಲವರು ಅದನ್ನೇ ರೂಢಿ ಮಾಡ್ಕೊಂಡಿರ್ಬೋದು. ಸುಳ್ಳು ಹೇಳೋದನ್ನೇ ರೂಢಿ ಮಾಡ್ಕೊಂಡವರು ಸತ್ಯದ ತಲೆ ಮೇಲೆ ಹೊಡೆದಂಗೆ ಹೇಳ್ತಾರಂತಾರಲ್ಲ, ಆ ಥರದ್ದು ಇರ್ಬೋದು. ಬಟ್ ಇದು ಆ ಕಾಲ ಅಲ್ಲ, ಅದು ಕಾಲ ಬೇರೆ. ಅದು ಹೌದು ಅಲ್ವಾ? ಇಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ಭಾಗದಲ್ಲಿ ದ್ರೋಣರ ಕಥೆ ಏನಾಯಿತು, ಕೊನೆಯ ಘಟ್ಟ ಹೇಗಿತ್ತು ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ, ಸೊ ಇದೆಲ್ಲವನ್ನು ನಮಗೆ ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಮಹಾಭಾರತ ರಹಸ್ಯಗಳಲ್ಲಿ ಯುದ್ಧ ಪರ್ವದಲ್ಲಿ 15ನೇ ದಿನದ ಯುದ್ಧವನ್ನು ನೋಡ್ತಾ ಇದ್ವಿ. ಮತ್ತು ಅತ್ಯಂತ ರೋಚಕ ಮತ್ತು ಅತ್ಯಂತ ಪ್ರಖ್ಯಾತಿಯಾಗಿರುವಂಥ ಒಂದು ಪ್ರಸಂಗವನ್ನು ನಾವು ನೋಡ್ತಾ ಇದ್ದೀವಿ.
ಮುಂದಿನ ಭಾಗದಲ್ಲಿ ಮುಂದುವರಿಸೋಣ. ನೋಡ್ತಾರಿ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರಿ ಮಹಾಭಾರತ ರಹಸ್ಯಗಳು, ಅಂದರೆ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ.